ಕ್ಷತ್ರಿಯ ಟೈಮ್ಸ್, ಇದು ಕ್ಷತ್ರಿಯರ ಸಮಯ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ಹರೇ ರಾಮ. ಸೌವರ್ಣಾಂಬುಜ ಮಧ್ಯಗಾಂ ತ್ರಿನಯನಾಂ ಸೌದಾಮಿನಿ ಸನ್ನಿಭಾಂ ಶಂಖಂ ಚಕ್ರವರಾಭಯಾನಿ ದದತೀಂ ಇಂದೋ ಕಲಾಂ ಬಿಭ್ರತೀಂ ಗ್ರೈವೇಯಾಂಗದಹಾರ ಕುಂಡಲಧರಾಂ ಆಖಂಡಲಾದ್ಯೈ ಸ್ತುತಾಂ ಧ್ಯಾಯೇದ್ವಿಂದ್ಯನಿವಾಸಿನೀಂ ಶಶಿಮುಖೀಂ ಪಾರ್ಶ್ವಸ್ಥ ಪಂಚಾನನಾಂ. ಶ್ರೀ ಜಗಜ್ಜನನ್ಯೈ ನಮಃ. ಶ್ರೀ ಜಗದಂಬಾಯೈ ನಮಃ. ಆತ್ಮೀಯರೇ, ಕ್ಷತ್ರಿಯ ಸಮಾಜದ ಒಳಿತಿಗೆ ಹಾಗೂ ಗಡಿ ರಕ್ಷಣೆಗಾಗಿ ಅದ್ಭುತವಾಗಿರ್ತಕ್ಕಂತಹ ಒಂದು ಕ್ಷತ್ರಿಯ ಟೈಮ್ಸ್ ಕನ್ನಡ ಚಾನಲ್. ಈಗಾಗಲೇ ಇವತ್ತಿನ ದಿವಸ ಕ್ಷತ್ರಿಯರ ಅಧಿದೇವತೆಯಾಗಿರತಕ್ಕಂತಹ ನಿಮಿಷಾಂಬಾದೇವಿಯ ಸನ್ನಿಧಾನದಲ್ಲಿ ಪೂಜೆ ಪುರಸ್ಕಾರಗಳನ್ನು ಮಾಡಿಸಿಕೊಂಡು ಆ ತಾಯಿಯ ಅನುಗ್ರಹದೊಂದಿಗೆ ಈ ಕಾರ್ಯಕ್ರಮ ಆರಂಭವಾಗ್ತಾ ಇದೆ. ಬಹಳ ಚೆನ್ನಾಗಿ ಬರಬೇಕು, ಚೆನ್ನಾಗಿ ಮೂಡಿ ಬರಬೇಕು, ಕ್ಷತ್ರಿಯರಿಗೆಲ್ಲರಿಗೂ ಸಹಿತವಾಗಿ ಒಳಿತಾಗಬೇಕು, ಕ್ಷತ್ರಿಯ ಸಮಾಜದ ಏಳಿಗೆಯಾಗಬೇಕು, ಕ್ಷತ್ರಿಯರಲ್ಲಿ ಐಕ್ಯಮತ್ಯ ಉಂಟಾಗಬೇಕು, ಕ್ಷತ್ರಿಯರು ಹೊಂದಿಕೊಂಡು ಹೋಗಬೇಕು. ಜೊತೆಯಲ್ಲಿ ಕ್ಷತ್ರಿಯ ಸಮಾಜದಲ್ಲಿ ವಿಧ ವಿಧವಾದಂತಹ ಉದ್ದೇಶಗಳನ್ನಿಟ್ಟುಕೊಂಡು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಕಾರ್ಯಕ್ರಮದಲ್ಲೆಲ್ಲ ಅಭಿವೃದ್ಧಿಯಾಗಬೇಕು ಅನ್ನುವಂತಹ ಒಂದು ಸಂಕಲ್ಪವನ್ನು ಮಾಡಿ ಈ ಚಾನಲ್ ಇವತ್ತಿನ ದಿವಸ ಓಪನ್ ಆಗಿದೆ. ಸಾಕಷ್ಟು ಜನರು ಇದಕ್ಕೆ ಹಾರೈಸಿದ್ದಾರೆ, ಒಳಿತಾಗಬೇಕು, ಅಭಿವೃದ್ಧಿ ಆಗಬೇಕು ಅನ್ನುವಂತಹ ದೃಷ್ಟಿಯಿಂದ. ನಾವು ಸಹಿತವಾಗಿ ಈ ಕ್ಷತ್ರಿಯರ ಸಮಾಜದ ಒಳಿತಾಗಬೇಕು ಅನ್ನುವಂತಹ ದೃಷ್ಟಿಯಿಂದ ಆ ತಾಯಿಯ ಪ್ರಾರ್ಥನೆಯೊಂದಿಗೆ ಹಾರೈಸ್ತಾ ಇದ್ದೇವೆ. ನೋಡಿ, ಸಮಾಜದಲ್ಲಿ ಅದೆಷ್ಟೋ ಬೇರೆ ಬೇರೆ ಸಮಾಜಗಳಿದಾವೆ. ಅದರಲ್ಲಿ ಒಂದೊಂದು ಸಮಾಜದವರು ಒಂದೊಂದು ರೀತಿಯಲ್ಲಿ ಚಾನಲ್ ಇತ್ಯಾದಿಗಳನ್ನ ಮಾಡುವುದರ ಮೂಲಕವಾಗಿ ಅಭಿವೃದ್ಧಿಯನ್ನು ಮಾಡ್ತಾ ಇದ್ದಾರೆ. ಆದರೆ ಕ್ಷತ್ರಿಯರ ಐಕ್ಯಮತ್ಯತೆ ಉಂಟಾಗಬೇಕಾಗಿರ್ತಕ್ಕಂತಹದ್ದು ಕ್ಷತ್ರಿಯರಲ್ಲಿ ಇಂತಹ ಚಾನಲ್ಗಳು ತುಂಬಾ ಕಡಿಮೆ ಇರತಕ್ಕಂತಹದ್ದು. ಇದನ್ನ ಸಾಕಷ್ಟು ಅಭಿವೃದ್ಧಿಯಾಗಬೇಕು, ಅಭಿವೃದ್ಧಿ ಪಡಿಸಬೇಕು, ಎಲ್ಲರನ್ನೂ ಒಂದುಗೂಡಿಸಬೇಕು ಅನ್ನುವಂತಹ ದೃಷ್ಟಿಯಿಂದ ಈ ಚಾನಲ್ ಆರಂಭ ಮಾಡಿದ್ದಾರೆ. ಈ ಚಾನಲಿನ ಆರಂಭದಿಂದ ವಿಶೇಷವಾಗಿ ಸಾವಿರ ಕಾರ್ಯಕ್ರಮಗಳು ಜರುಗುವುದರ ಒಟ್ಟಿಗೆ ಕ್ಷತ್ರಿಯರ ಐಕ್ಯಮತ್ಯತೆಯನ್ನ ಎಲ್ಲರೂ ಸಹಿತವಾಗಿ ಒಂದಾಗಿ ಆ ತಾಯಿಯನ್ನ ಪ್ರಾರ್ಥಿಸಿ ಈ ಚಾನಲ್ ಅನ್ನ ಹರಸಬೇಕು ಅಂತ ತಮ್ಮಲ್ಲಿ ವಿಜ್ಞಾಪನೆಯನ್ನು ಮಾಡ್ತಾ ಇದ್ದೇನೆ. ನಿಮ್ಮೆಲ್ಲರ ಹಾರೈಕೆ ನಿತ್ಯ ನಿರಂತರವಾಗಿ ಚಾನಲ್ ನಡ್ಕೊಂಡು ಹೋಗ್ತದೆ. ಆತನ ಮೂಲಕವಾಗಿ ಕ್ಷತ್ರಿಯರಲ್ಲಿ ಇರತಕ್ಕಂತಹ ಅಳಿವು ಉಳಿವು, ಜೊತೆಯಲ್ಲಿ ಒಳಿತು ಅಥವಾ ಕೆಡುಕು ಇತ್ಯಾದಿಗಳೆಲ್ಲವನ್ನು ಸಹಿತವಾಗಿ ಸಮಾಜಮುಖಿಯಾಗಿ ತಿಳಿಸಿಕೊಡ್ತಾ ಸಾಕಷ್ಟು ಅಭಿವೃದ್ಧಿಯನ್ನು ಮಾಡುವಂತಹ ಉದ್ದೇಶ. ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ. ನಾವು ಹುಟ್ಟಿದಂತಹ ನಾಡು ಏನಿದೆಯೋ, ಹುಟ್ಟಿದಂತಹ ದೇಶ ಏನಿದೆಯೋ, ಅದು ಸ್ವರ್ಗಕ್ಕಿಂತಲೂ ಬಿಗಿಲಂತೆ. ಇದನ್ನ ನಾವು ಉಳಿಸಿಕೊಳ್ಳಬೇಕು, ಜೊತೆಯಲ್ಲಿ ಬೆಳೆಸಿಕೊಳ್ಳಬೇಕು. ಅದಕ್ಕೆ ಕ್ಷತ್ರಿಯರ ಹೋರಾಟ ತುಂಬಾ ಇರತಕ್ಕಂತಹದ್ದು. ಹಿಂದೆ ರಾಜಮಹಾರಾಜರ ಕಾಲದಲ್ಲಿ ಅಥವಾ ನಾವು ಇತಿಹಾಸವನ್ನ ಪುರಾಣವನ್ನ ಮೊಗಚಿ ಹಾಕಿದಾಗ ನಮಗೆ ಕಾಣುವಂತಹದ್ದು ಧರ್ಮ ರಕ್ಷಣೆಗಾಗಿ, ದೇಶ ರಕ್ಷಣೆಗಾಗಿ ಯಾರ್ಯಾರು ಹೋರಾಡಿದ್ದಾರೆ ಇರುವಂತಹದ್ದನ್ನೆಲ್ಲವನ್ನೂ ನಾವು ತಿಳಿದುಕೊಳ್ಳಲಿಕ್ಕೆ ಸಾಧ್ಯತೆ ಇರತಕ್ಕಂತಹದ್ದು. ಈ ಸಂದರ್ಭದಲ್ಲೂ ಸಹಿತವಾಗಿ ಕ್ಷತ್ರಿಯರು ಒಗ್ಗೂಡಿದಾಗ ದೇಶ ರಕ್ಷಣೆಯೂ ಆಗ್ತದೆ, ಜೊತೆಯಲ್ಲಿ ನಾಡಿನ ರಕ್ಷಣೆಯನ್ನು ಮಾಡಿಕೊಳ್ಳಿಕ್ಕೆ ಸಾಧ್ಯತೆ ಇದೆ, ಸಮಾಜದ ರಕ್ಷಣೆಯನ್ನು ಮಾಡಿಕೊಳ್ಳಿಕ್ಕೆ ಸಾಧ್ಯತೆ ಇದೆ. ತಾವೆಲ್ಲ ಒಗ್ಗೂಡಿ ದೇಶ ರಕ್ಷಣೆಯನ್ನು ಮಾಡಿ ದೇಶವನ್ನ ಕಾವಲಾಗಿರಿಸಿಕೊಳ್ಳಿ. ಅದರಿಂದ ನಿಮಗೆ ಅನುಕೂಲವಾಗ್ತದೆ, ಶುಭ ಉಂಟಾಗ್ತದೆ. ಮಂಗಳವಾಗಲಿ.